ಸರ್, ಈಗ ಶ್ರೀ ಗುರುರಾಜ್ ಹೊಸಕೋಟೆ ಅವರು ಬರಿತಿದ್ದಾರಾ, ಹಾಡ್ತಿದ್ದಾರಾ, ಏನು ಮಾಡ್ತಿದ್ದಾರೆ? ಎಲ್ಲವನ್ನು ಬಿಟ್ಟು ಸಂಪೂರ್ಣವಾಗಿ ಇದನ್ನೇ ಹಾಡನ್ನೇ ನಂಬಿಕೊಂಡು ಬರುತ್ತೇನೆ. ಒಂದಷ್ಟು ಜನ ಮಕ್ಕಳಿಗೆ ಏನಾದರೂ ಈ ಒಂದು ಸೊಗಡು ಸಾಹಿತ್ಯನ ಕಲಿಸ್ತಾ ಇದ್ದೀರಾ ಸರ್? ಇಲ್ಲಿ ಅಲ್ಲಿಗೆ ಬರ್ತೇನೆ ನಾನು. ನನ್ನ ಒಂದು ಉತ್ತರ ಕರ್ನಾಟಕದ ಸ್ಟೈಲು, ಉತ್ತರ ಕರ್ನಾಟಕದ ಜನಪ್ರಿಯತೆ, ಉತ್ತರ ಕರ್ನಾಟಕದ ಜಾನಪದ ಉಳಿಲಿ ಅಂಥೇಳಿ ನಾನೊಂದು ರಜತ ಕಲಾಕುಟೀರ ಅಂಥೇಳಿ ನನ್ನ ಮೊಮ್ಮಗನ ಹೆಸರಿನಿಂದ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿದ್ದೇನೆ. ಒಂದು 9 ವರ್ಷ ಆಯಿತು. ರಿಜಿಸ್ಟರ್ ಶಾಲೆ ಅದು ಮೊನ್ನೆ ಕೊರೋನಾದಲ್ಲಿ ಒಂದು ಸ್ವಲ್ಪ ಹೊಡೆತ. ಅದು ಕಂಟಿನ್ಯೂ ಮತ್ತೆ ನಾವು ಮಾಡಿದ್ದೇವೆ ರೀ. ಇಲ್ಲಿ ಬಾಡಿಗೆಯಿಂದ ಸುಮಾರು 30-35 ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟು ನಡೆಸ್ತೇವೆ ರೀ. ಅದಕ್ಕಾಗಿ ಈ ಬಾರಿ ಒಂದು ಸ್ವಂತದ ಕಟ್ಟಡ ಮಾಡಿ ಅದನ್ನು ದೊಡ್ಡದಾಗಿ ಬೃಹದಾಕಾರ ಒಂದು ಕಲಾಕುಟೀರವನ್ನು ಮಾಡಬೇಕಾದ್ರೆ ಆ ಕಲಾಕುಟೀರದಲ್ಲಿ ಬದುಕು, ಶಿಕ್ಷಣ ಮತ್ತು ಕಲೆ ಮೂರನ್ನೊಳಗೊಂಡು ಇದು ಬೈಪರ್ಕೇಷನ್ ಹೆಂಗೆ ಮಾಡ್ತಾನೆ ಅಂತಂದರೆ, ನಾನು ಬದುಕು ಹೆಣ್ಮಕ್ಳು ಪಾಪಕ್ಕೆ ಕೆಲಸ ಇಲ್ಲ, ಹೆಣ್ಮಕ್ಳು ಹೊಲಿಗೆ, ಆನಂತರ ಬ್ಯೂಟಿಷಿಯನ್ನು ಏನು ಇರ್ತಲ್ಲ ಹೆಣ್ಮಕ್ಳು ಮಾಡ್ತಕ್ಕಂಥ ಕೆಲಸವನ್ನು ಒಂದು ವಿಂಗು ಕೋಚ್ ಮಾಡುತ್ತೇನೆ. ಇನ್ನು ಈ ಕಲೆ ಬಗ್ಗೆ ನನ್ನ ಮಗ ಒಳ್ಳೆ ರಂಗಭೂಮಿ ಕಲಾವಿದ್ದಾರೆ, ಅವರು ರಂಗಭೂಮಿ ಕೋಚ್ ಕೊಡ್ತಾರೆ. ಜೊತೆಗೆ ನನ್ನ ಮಗಳು ಒಳ್ಳೆ ಡಾನ್ಸರ್, ಶಾಸ್ತ್ರಬದ್ಧ ಡಾನ್ಸರ್, ಭರತನಾಟ್ಯ, ಅವಳು ಕೋಚ್ ಕೊಡ್ತಾಳೆ. ಜೊತೆಗೆ ನಾನು ಜನಪದ ಹಾಡುಗಾರ, ಕೋಚ್ ಕೊಡೋದ್ರ ಜೊತೆಗೆ ಇಲ್ಲಿ ಉತ್ತರ ಕರ್ನಾಟಕದಿಂದ ಒಂದೆಷ್ಟು ಸಿನಿಮಾ ಹುಚ್ಚಿನ ಮಕ್ಕಳು ಬರ್ತಾರೆ. ಬಂದು ಇಲ್ಲಿ ಹರಾಶ್ಮೆಂಟ್ ಹೆಂಗೆ ಆಗ್ತಾರೆ ಅಂತಂದ್ರೆ, ಇಲ್ಲಿ ಎಷ್ಟೋ ಇನ್ಸ್ಟಿಟ್ಯೂಟ್ಗಳಿವೆ ಸಿನಿಮಾ ಕೋಚಿಂಗ್. ಅವರು ಕೋಚ್ ಮಾಡ್ತಾರೆ, ಕೋಚ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅವಕಾಶಗಳು ಇಲ್ಲ, ಎಲ್ಲಿದೆ ರೀ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಅವಕಾಶ ಸಿಗುತ್ತೆ ಸರ್. ನಾನು ಅದನ್ನು ಇವತ್ತು ಸಿನಿಮಾ ಕೋಚಿಂಗ್ ಕೊಡೋದಲ್ಲದೆ ಆ ಕೋಚಿಂಗ್ ಕೊಟ್ಟಿರ್ತಕ್ಕಂಥವರು, ಕೋಚ್ ತೊಗೊಂಡಿರ್ತಕ್ಕಂಥವ್ರು ಸೇರಿ ಸಿನಿಮಾ ಮಾಡತಕ್ಕಂಥ ವ್ಯವಸ್ಥೆ ನಾನು ಮಾಡಿದ್ದೇನೆ ರೀ. ಆಲ್ರೆಡಿ ಸಿನಿಮಾನು ಮಾಡಿದ್ದೇನೆ ರೀ ನಾನು. ಅದು ನನ್ನ ರಜತ್ ಕಲಾಕುಟೀರ ವತಿಯಿಂದ, ಕಲಾಕುಟೀರದ ಸಂಸ್ಥೆಯ ಒಂದು ವಸ್ತು ಅದು. ಕೊಟ್ಟು ನೋಡ್ರಿ ಮಾಡ್ತೀವೋ ಇಲ್ಲ ಅಂತ. ಆ ಸಿನಿಮಾ ಆಲ್ರೆಡಿ ಮಾಡಿ 2022ರಲ್ಲಿ ಸೆನ್ಸಾರ್ ಆಗಿದೆ ರೀ. ಅದನ್ನು ನಾನು ಥಿಯೇಟ್ರಿಗೆ ಬಿಡಲ್ಲ ರೀ. ಥಿಯೇಟ್ರಿಗೆ ಯಾಕೆ ಬಿಡಲ್ಲ ಅಂತಂದರೆ ರೀ, ಸಿನಿಮಾ ಅಂದರೆ ಈ ಸಿನಿಮಾ ಮೇಕರ್ಸು ಅದನ್ನು ಬ್ರಹ್ಮವಿದ್ಯೆ ಮಾಡಿಬಿಟ್ಟಾರೆ. ಈ ಸಾಮಾನ್ಯರು ಸಿನಿಮಾ ಮಾಡೋಕೆ ಆಗಲ್ಲ ಅಂತ. ಸಾಮಾನ್ಯರು ಸಿನಿಮಾ ಮಾಡ್ಬೋದು. ನಿನ್ನ ವಿಚಾರವನ್ನು ತಿಳಿಸ್ಲಿಕ್ಕೆ ಆ ಮಾಧ್ಯಮ ಪರದೆ ಮೇಲೆ ತರಬೇಕು. ಅದನ್ನು ಪರದೆ ಮೇಲೆ ತರಬೇಕಾದ್ರೆ ಟೆಕ್ನಿಷಿಯನ್ ಮುಖ್ಯ. ಆ ಟೆಕ್ನಿಷಿಯನಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟರೆ ಸಾಕು ರೀ. ಇತರೆ ಯಾಕೆ ಅದರ ದುಡ್ಡು ಒಂದು ಕೋಟಿ ಖರ್ಚು ಮಾಡೋದನ್ನು ನಿಜವಾಗಲೂ ಟೆಕ್ನಿಷಿಯನ್ಗೆ ಖರ್ಚು ಮಾಡಿದ್ರೆ ಅದ್ರ ಕಾಲು ಭಾಗ ಕೂಡ ಆಗಲ್ಲ. ಕಾಲು ಭಾಗ ಕೂಡ. ಸರ್, ನಿಮ್ಮ ಈ ಒಂದು ಸುದೀರ್ಘ ಪಯಣದಲ್ಲಿ ಸರ್, ನಿಮ್ಗೆ ಇದು ಆಗಬೇಕಾಗಿತ್ತು, ಇದು ಆಗಿಲ್ಲ, ಆ ಥರದ್ದೇನಾದರೂ ಒಂದು ವಿಚಾರ ಇದೆಯಾ ಸರ್? ಆಗಬೇಕಾಗಿತ್ತು ಅಂದರೆ ನನ್ನ ಉದ್ದೇಶ ಏನಂತಂದ್ರೆ ರೀ, ಇಲ್ಲಿ ಇಂಥದ್ದೇ ಕಲೆ ಇಂಥದ್ದೇ ಮಾಡ್ಬೇಕಂತಕ್ಕಂಥ ವಿಚಾರವಾದಿ ಅಲ್ಲ ರೀ ನಾನು. ನಿಮಗೆ ಯಾವುದಕ್ಕೆ ಕರಗತ್ತಾಗುತ್ತೋ ಆ ಕರಗತ್ತಾಗಿರ್ತಕ್ಕಂಥ ವ್ಯಕ್ತಿ ಆ ಒಂದು ಕಲೆಯನ್ನು ಬೆಳೆಸ್ತಾನೆ. ಆ ಬೆಳೆಸಿರ್ತಕ್ಕಂಥ ಕಲೆ ಆ ವ್ಯಕ್ತಿ ಬೆಳೆಸಿರ್ತಕ್ಕಂಥ ಉಳಿಯೋದಿಲ್ಲ. ಅವ ಹೋಗಿಬಿಡ್ತಾನೆ, ಇರ್ತಾನೆ ಹೋಗ್ತಾನೆ. ಆ ವ್ಯಕ್ತಿ ಹೋದ ನಂತರ ಆ ಕಲೆ ಜೀವಂತವಾಗಿರಬೇಕು. ಅವ ಮಾಡಿರ್ತಕ್ಕಂಥ ಕಲೆ ಅದಕ್ಕೆ ಮತ್ತೆ ಹಿಂಬಾಲಕರು ಪರಂಪರೆ ಉಳಿಬೇಕಂತಕ್ಕಂಥ ನಾನು. ಹಾಗೆ ಜನಪದ ಉಳಿಬೇಕು, ಸಿನಿಮಾ ಕಲೆ. ಒಂದೇ ಮುಖವನ್ನು 2 ಸಲ ನೋಡ್ತೀರಿ ನೀವು. ಹೊಸ ಮುಖಗಳು ಬರಲಿ, ಹೊಸ ಹಾಡುಗಾರರು ಬರಲಿ, ಹೊಸ ಟೆಕ್ನಿಷಿಯನ್ ಬರಲಿ, ಹೊಸ ರೈಟರ್ ಬರಲಿ. ಟೋಟಲಿ ಅದು ಆ ಪರಂಪರೆ ಅದರಲ್ಲಿ ನಾವು ಕರ್ನಾಟಕದ ಕಲೆ, ಕರ್ನಾಟಕದಲ್ಲಿ ಅಪಾರ ಕಲಾವಿದರಿದ್ದಾರೆ, ಅಪಾರ ಕಲೆಗಳಿವೆ. ಅವೆಲ್ಲ ಗಟ್ಟಿಯಾಗಿ ಉಳಿಬೇಕು, ಕರ್ನಾಟಕದ ಕಲೆಗಳು. ಅದು ನನ್ನ ಆಸೆ ಜೊತೆ ನನ್ನ ಕನಸು ಅಷ್ಟೇ ಸರ್. ಕೊನೆಯದಾಗಿ ಜನಪದ ಹಾಡಿನ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಕೊನೆಗೊಳಿಸೋದಾದರೆ ಒಂದು ಒಳ್ಳೆ ಹಾಡು ಸರ್.
ಈ ಕಲಿತ ಹುಡುಗಿ 73ರಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಲೆಕ್ಕನೇ ಇಲ್ಲ ಇದು ಯಾರ ಹತ್ತಿರ ಇದೆಯೋ ಯಾರು ಅದನ್ನು ಮಾರಾಟ ಮಾಡ್ತಾರೋ ಆ ಕಲಿತ ಹುಡುಗಿ ಮುದುಕೆ ಆಗಿಲ್ಲ, ಅದು ಹುಡುಗಿನೇ ಇದೆ ಅದು, ಅಷ್ಟು ಅದಕ್ಕೆ ಜನಪ್ರಿಯತೆ ಇದೆ. ಅದು ಈ ಹಾಡನ್ನು ಹಿಂದೆ ಕೇಳಿದ್ರು ಅಷ್ಟೇ, ಹಿಂದೆ ಕೇಳಿದ್ರು ಅಷ್ಟೇ, ಮುಂದೆ ಕೇಳಿದ್ರು ಅಷ್ಟೇ, ಹಂಗೆ ಇರುತ್ತೆ. ಪ್ರಸ್ತುತಕ್ಕೆ ಅದು ಕರೆಕ್ಟ್ ಆಗಿದೆ ಸರ್. ಸದಾ ಉಳಿತಕ್ಕಂಥ ಹಾಡದು. ಅಂದರೆ ಎಲ್ಲಿ ತನಕ ನಾವು ಕೆಲಸಗಾರರಿರ್ತೀವೋ, ಎಲ್ಲಿ ತನಕ ಸೌಂದರ್ಯ ಇರುತ್ತೋ ಅಲ್ಲಿ ತನಕ ಈ ಕ್ರಿಯೆ ಇದ್ದೇ ಇರುತ್ತೆ ಅಂತ. ಅದೇ ಹಾಡಿನ ಒಂದು ಮರ್ಮ. ಅದನ್ನು ಆಲ್ರೆಡಿ ಕೇಳಿದ್ದೀರಿ, ಒಂದು ಸಲ ಹೇಳ್ತೇನೆ. ಅದನ್ನು ಕಂಡ ನಮ್ಮ ಹಳ್ಳಿ ಮಂದಿ ದಂಗ ಆಗಿ ಹೋತ, ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿದು ಬರುತ್ತಿತ್ತ, ಉಟ್ಟ ಸೀರೆಯ ಕೆಳಗಿನ ಧಡಿಯು ಕಸ ಹೊಡೆಯತಿತ್ತ, ಮುನ್ಸಿಪಾಲ್ಟಿ ಆಳಿನಕ್ಕಿಂತ ಸ್ವಚ್ಛ ಬಾಳತಿತ್ತ, ಜುಲುಪಿ ಬಿಟ್ಟ ಹಿಂದ ರಿಬ್ಬನ್ನ ಬಾಚಿ ಕಟ್ಟಿತ್ತ, ಭರ್ರಂತ ನಡೆಯುವಾಗ ಬಾಬ್ಬಿ ರಿಬ್ಬನ್ನ ಡುರುಕಿ ಹೊಡಿತಿತ್ತ, ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿದು ಬರುತ್ತಿತ್ತ, ಬಣ್ಣದ ಮುಖಕ್ಕೆ ಬಡಿದ ಪೌಡರ ಹಾರಾರಿ ಬರುತ್ತಿತ್ತ, ಹಣೆಗೆ ಹಚ್ಚಿದ ಕುಂಕುಮ ಸಣ್ಣಂಗ ಹಣಿಕೆ ಹಾಕತಿತ್ತ, ಬಳಿ ಇಲ್ಲದ ಬಲಗೈಯಂತೂ ಬಣ ಬಣ ಅನ್ನುತ್ತಿತ್ತ, ಎಡಗೈಯಾಗ ರಿಸ್ಟ್ ವಾಚ ಬಿಕ್ಕೊಂಡು ಕೂತಿತ್ತ, ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿದು ಬರುತ್ತಿತ್ತ, ಎತ್ತರ ಹಿಮ್ಮಡ ಚಪ್ಪಲ್ಲ ಒಮ್ಮೊಮ್ಮೆ ತೊಡಕಾಲ ಬಡಿತಿತ್ತ, ಮೊಳಕೈಗೊಂದು ತೊಗಲಿನ ಚೀಲ ಜೋತ ಬಿದ್ದಿತ್ತ, ಕಣ್ಣಿನ ನೋಟಕ ಕಾಲಿನ ತಾಳಕ ಎಲ್ಲಿಯ ಪುರುಸತ್ತ, ಬಳ್ಳಿಯಂಗ ಬಳುಕುವ ನಡವು ನರ್ತನ ನರಿಸಿತ್ತ, ಕಲಿತ ಹುಡುಗಿ ಕುದುರಿ ನಡಿಗೆ. ಇಂಥ ಹುಡುಗಿಯನ್ನು ನೋಡಿ ಯಾರ್ಯಾರು ಏನೇನು ಅನಾಹುತ ಮಾಡಿಕೊಂಡ್ರು. ಹಾಡಿನ ತಾತ್ಪರ್ಯ ಇದು. ಕಮ್ಮ ಹುಡುಗ ಕಬ್ಬಿಣ ಕಾಯಿಸಿ ಬಡಿತಾ ಕುಂತಿತ್ತ, ಹಾಯ್ದ ಹೋಗುವಾಗ ಹುಡುಗಿ ಮ್ಯಾಲೆ ಅವನು ನೆದರ ಬಿತ್ತ, ಮ್ಯಾಲ ಎತ್ತಿದ ಕಬ್ಬಿಣ ಸುತ್ತಿ ಕಟ್ಟಂತ ಬಂತ, ಕಬ್ಬಿಣ ಮ್ಯಾಲೆ ಕುಂಡ್ರೋ ಹೊಡೆತ ಕೈಯ ಮ್ಯಾಲ ಬಿತ್ತ, ಕಲಿತ ಹುಡುಗಿ ಕುಂಬಾರ ಹುಡುಗ ಮಡಿಕೆ ಮಾಡಕ್ ಮಣ್ಣ ಕಲಸತಿತ್ತ, ಚಕ್ಕಂತ ಬಂದ ಹುಡುಗಿಯ ಮ್ಯಾಲೆ ಬಿತ್ತ ಅವನ ಚಿತ್ತ, ಕೆಳಗಡೆ ಕುತ್ತ ಹುಡುಗನ ಹೆಂಡ್ತಿ ನೀರ ಬೆರೆಸತಿತ್ತ, ಹೆಂಡ್ತಿ ಖಬರ ಇಲ್ಲದೆ ತುಳಿದನ ಸೊಂಟ ಮುರಿದ ಹೋತ, ಕಲಿತ ಹುಡುಗಿ ಕುದುರಿ. ಒಕ್ಕಲಗಾರ ಹುಡುಗ ಗಳೆ ಹೊತ್ತುಕೊಂಡ ಗದ್ದೆಗೆ ನಡೆದಿತ್ತ, ಎತ್ತ ಹೊಡ್ಕೊಂಡ ಹೋಗುವಾಗ ಹುಡುಗಿ ಆಯ್ದ ಹೋತ, ಹುಡುಗಿನ ನೋಡಾಕ ಹುಡುಗ ಎತ್ತಿನ ಹಗ್ಗ ಜಗ್ಗಿತ್ತ, ಎಡವಟ್ಟು ಎತ್ತು ಧೋತರದಾಗ ಕೋಡ ಸಿಗಿಸಿತ್ತ, ಕಲಿತ ಹುಡುಗಿ ಕುದುರಿ ನಡಿಗೆ. ಕಟ್ಟಿಂಗ್ ಮಾಡೋ ಹುಡುಗನ ಮುಂದೆ ಮುದುಕೊಂದ ಕುಂತಿತ್ತ, ಹುಡುಗನ ಕತ್ತಿ ಮುದುಕನ ಮೀಸೆ ಕಟ್ಟ ಮಾಡತಿತ್ತ, ದಾರಿಲೆ ಹೋಗೋ ಹುಡುಗಿನ ನೋಡುತ್ತ ಮುದುಕನ್ನ ಮರುತ, ಲೋ ಅಂತ ಮುದುಕ ಕಿರಿಚೋದ್ರೊಳಗ ಮೂಗ ಉದರಿ ಬಿತ್ತ, ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿದು ಬರುತ್ತಿತ್ತ, ಬರ ಒಂಟ ಹುಡುಗಿ ಗೌಡರ ಮನೆಗೆ ಬಂದಿತ್ತ, ಹುಡುಗಿನ ಕಂಡ ಗೌಡರ ಮೀಸೆ ತಕ ತಕ ಕುಣಿತ, ಗೌಡನ ರೀತಿ ಕಂಡು ಗೌಡತಿ ಜಗಳಕ್ಕ ನಿಂತ, ಊರಂತೂರ ಜಗಳ ನೋಡಕ ಕಿತ್ತ ಒಂಟ ಬಂತ, ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿದು ಬರುತ್ತಿತ್ತ, ಕೂಡಿದ ಮಂದಿಗೆ ಕೈ ಮುಗಿದ ಹುಡುಗಿ ಹೇಳಿತ್ತ. ಈ ಒಂದು ಜಾನಪದ ಪಯಣ ಇನ್ನು ಮುಂದುವರಿಲಿ, ಇಡೀ ಜನತೆಗೆ ನಿಮ್ಮ ಈ ಒಂದು ಸೊಗಡು ಸಿಗಲಿ, ಮತ್ತಷ್ಟು ಮೊಗದಷ್ಟು ಹಾಡುಗಳನ್ನು ನಿಮ್ಮ ಮೂಲಕ ನಾವೆಲ್ಲರೂ ಕೇಳೋದಕ್ಕೆ ಬಯಸ್ತೀವಿ. ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು. ತಮ್ಮ ವಾಹಿನಿಗೆ, ತಮ್ಮ ವೀಕ್ಷಕರಿಗೆ
ಅನಂತ ಹೃತ್ಪೂರ್ವಕ ಧನ್ಯವಾದಗಳು. ಜೊತೆಗೆ ಕೊನೆಯದಾಗಿ ನನ್ನ ಕಳಕಳಿ ಏನಪ್ಪ ಅಂತಂದ್ರೆ, ಜನಪದನ ಉಳಿಸ್ರಿ, ಜನಪದವನ್ನು ಬೆಳೆಸ್ರಿ ಅಂತಕ್ಕಂಥದ್ದೇ ನನ್ನ ಕಳಕಳಿ. ನಮಸ್ತೆ. ಅಪ್ಪಾಜಿಯವರು ಹಾಡಿದಂಥ ಹಾಡುಗಳಲ್ಲಿ ಎಷ್ಟು ಅರ್ಥಪೂರ್ಣವಾದಂತಹ ಮಾತುಗಳಿದ್ವು. ಅವತ್ತಿನ ಹಾಡುಗಳು ಇವತ್ತಿನ ಸಂದರ್ಭಕ್ಕೆ ತಕ್ಕ ಹಾಗೆ ಇದ್ವು. ನಮ್ಮ ಈ ಒಂದು ಜಾನಪದದ ಸೊಗಡನ್ನ ಬೆಳೆಸಬೇಕು, ಆರಾಧನೆ ಮಾಡಬೇಕು, ನಾವೆಲ್ಲರೂ ಕೈ ಜೋಡಿಸಿ ಇದನ್ನ ಮತ್ತಷ್ಟು ಮಗದಷ್ಟು ಬೆಳೆಸಬೇಕು ಅನ್ನೋದೇ ನಮ್ಮ ಒಂದು ಸುಮನ್ ಟಿವಿ ಕನ್ನಡದ ಉದ್ದೇಶ ಕೂಡ. ನಮಸ್ಕಾರ.